ಓಕೆ ಡಾಕ್ಟರ್, ಮೊದಲನೇದಾಗಿ ನಾವು PCOD ಕುರಿತು ಮಾತನಾಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಈ PCOD ಸಮಸ್ಯೆ ಅನ್ನೋದು ಕಾಡ್ತಾ ಇದೆ. ಒಂದು ರೀತಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬಹುದು. ಹಾಗಾದ್ರೆ ಏನಿದು PCOD ಅಂದ್ರೆ ಏನು? PCOD ಮತ್ತು ಫೈಬ್ರಾಯ್ಡ್ ಯೂಟ್ರಸ್ ಅನ್ನೋದೇನು ಹೇಳ್ತೀವಲ್ಲ, ಇದೆಲ್ಲ ಬಂದ್ಬಿಟ್ಟು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಬರುವಂಥ ಒಂದು ಕಾಯಿಲೆಗಳು ಅಂತ ಹೇಳ್ತಾ ಹೋಗ್ಬೋದು. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಷ್ಟು ಬ್ಯೂಟಿಫುಲ್ ಆಗಿ ಡೆವಲಪ್ ಆಗಿದೆ ಅಂತ ಅಂದರೆ, ಅದರದ್ದು ಮೇನ್ ಬಂದ್ಬಿಟ್ಟು ಮೆನ್ಸ್ಟ್ರೇಷನಿಂದ ಹಿಡಿದು ಪ್ರೆಗ್ನೆನ್ಸಿ ಮತ್ತು ಮೆನೋಪೋಸ್ ತನಕ ಎಲ್ಲದಕ್ಕೂ ಎಲ್ಲ ಅಂಗಾಂಗಗಳ ಇಂಪಾರ್ಟೆನ್ಸ್ ಬೇಕಾಗ್ತಾ ಹೋಗುತ್ತೆ. PCOD ಅನ್ನೋದು ಮೇಜರ್ಲಿ ಎಫೆಕ್ಟ್ ಆಗುವಂಥದ್ದು ಓವೇರೀಸ್ಗೆ, ಆದರೆ ಫೈಬ್ರಾಯ್ಡ್ ಅನ್ನೋದು ಮೇಜರಾಗಿ ಎಫೆಕ್ಟ್ ಆಗುವಂಥದ್ದು ಯೂಟ್ರಸ್ಗೆ ಅಂತ ಹೇಳ್ತಾ ಹೋಗ್ಬೋದು. ಈ ಫಿಮೇಲ್ ಜೆನೆಟಲ್ ಸಿಸ್ಟಮ್ ಅಂತ ಏನು ಹೇಳ್ತೀವಲ್ಲ, ಇದನ್ನು ನಾವು ಎರಡು ಭಾಗವಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಒಂದು ಇಂಟರ್ನಲ್ ಪಾರ್ಟ್ಸ್ ಮತ್ತು ಎಕ್ಸ್ಟರ್ನಲ್ ಪಾರ್ಟ್ಸ್ ಅಂತ ಹೇಳಿಬಿಟ್ಟು. ಇಂಟರ್ನಲ್ ಪಾರ್ಟ್ಸ್ ಬಂದ್ಬಿಟ್ಟು ಈ ಓವರೀಸ್ ಇರ್ಬೋದು, ಫೆಲೋಪಿಯನ್ ಟ್ಯೂಬ್ಸ್ ಇರ್ಬೋದು, ಯೂಟ್ರಸ್ ಇರ್ಬೋದು, ಸರ್ವಿಕ್ಸ್ ಇರ್ಬೋದು. ಆ್ಯಂಡ್ ಎಕ್ಸ್ಟರ್ನಲ್ ಪಾರ್ಟ್ಸ್ ಅಂತ ಬರೋದೇ ಆದರೆ ವೆಜೈನಲ್ ಕೆನಲ್ ಇರುತ್ತೆ, ಕ್ಲೈಟೋರಿಸ್ ಇರುತ್ತೆ, ಕ್ಲೈಟೋರಿಸ್ ಮತ್ತು ಲೆಬಿಯಾ ಮೇಜೋರಾ ಮತ್ತು ಲೆಬಿಯಾ ಮೈನೋರಾ ಅಂತ ಹೇಳ್ತೀವಿ. ಮೋರ್ ಆರ್ ಲೆಸ್ ಇದೆಲ್ಲದೂ ಆಗುವಂಥದ್ದು ಮಾಡುವಂಥದ್ದು ಕೆಲಸ ಏನು ಅಂದರೆ ಬಂದು ಮೆನ್ಸ್ಟ್ರೇಷನಿಂದ ಹಿಡಿದು ಪ್ರೆಗ್ನೆನ್ಸಿ ಮತ್ತು ಮೆನೋಪೋಸ್ ಅಂತ ಹೇಳ್ಬೋದು. ಯಾವಾಗ ಓವೇರಿಯನ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಲ್ಲ, ಹಾರ್ಮೋನಲ್ ಇಶ್ಯೂಸ್ ಆಗ್ತಾ ಹೋಗುತ್ತೋ ರಿಲೇಟೆಡ್ ಟು ದ ಓವರೀಸ್, ಅದನ್ನು ನಾವು PCOD ಅಂತ ಹೇಳ್ತೀವಿ. ಅದೇ ರೀತಿ ಯಾವಾಗ ಯೂಟ್ರಸಲ್ಲಿ ಸಮಸ್ಯೆಗಳಾಗ್ತಾ ಹೋಗುತ್ತೋ ಅದನ್ನು ನಾವು ಫೈಬ್ರಾಯ್ಡ್ ಅಂತ ಹೇಳ್ತಾ ಹೋಗ್ಬೋದು. ಕೆಲವರು ಅನ್ಕೋಬಿಟ್ಟಿರ್ತಾರೆ, ಫೈಬ್ರಾಯ್ಡ್ ಯೂಟ್ರಸ್ ಇದ್ದರೆ PCOD ಬರಲೇಬೇಕು, ಅಥವಾ PCOD ಇದ್ದರೆ ಫೈಬ್ರಾಯ್ಡ್ ಯೂಟ್ರಸ್ ಬರಲೇಬೇಕು ಅಂತ. ಆ ರೀತಿ ಎಲ್ಲ ಏನೂ ಇಲ್ಲ. ಎರಡು ಬೇರೆ ಬೇರೆ ಎಂಟಿಟಿಗಳು, ದೋ ಇಟ್ ಇಸ್ ರಿಲೇಟೆಡ್ ಟು ಯುವರ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಬಟ್ ಎರಡು ಬೇರೆ ಬೇರೆ ಎಂಟಿಟಿ ಅಂತ ಹೇಳ್ಬೋದು. ಇನ್ನು PCODಗೆ ಬರೋದೇ ಆದರೆ, PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ಬೋದು. ಹೆಸರೇ ಹೇಳುತ್ತೆ ಪಾಲಿ ಅಂದರೆ ಮೆನಿ ಅಂತ ಹೇಳ್ಬಿಟ್ಟು ಅರ್ಥ. ಎರಡು ಓವರೀಸ್ ಇರುತ್ತೆ ಅಡ್ಜಸೆಂಟ್ ಟು ಯೋರ್ ಯೂಟ್ರಸ್ ಅಂತ ಹೇಳ್ಬೋದು. ಎರಡು ಟ್ಯೂಬ್ಸ್, ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ, ಅದಕ್ಕೆ ಅಡ್ಜಸೆಂಟ್ ಆಗಿ ಎರಡು ಓವರೀಸ್ ಇರುವಂಥದ್ದು. ಒಂದು ಮಂತ್ ಲೆಫ್ಟ್ ಓವರಿಯಿಂದ ಎಗ್ ರಿಲೀಸ್ ಆದರೆ, ಇನ್ನೊಂದು ಮಂತ್ ಆಲ್ಟರ್ನೇಟ್ ರೈಟ್ ಓವರಿಂದ ಎಗ್ ರಿಲೀಸ್ ಆಗ್ತಾ ಹೋಗುತ್ತೆ. ಕೆಲವರಲ್ಲಿ ಏನಾಗುತ್ತೆ, ನಮಗೆ ಈ ಸಿಂಪ್ಟಮ್ಸ್ಗಳೇ ಇರೋದಿಲ್ಲ, ಬಟ್ ಇನ್ಸಿಡೆಂಟಲ್ ಫೈಂಡಿಂಗ್ ಅಂತ ಹೇಳ್ತಾರೆ. ಅಂದರೆ ನಮಗೆ ಏನೋ ಬೇರೆ ಕಾರಣಕ್ಕೆ ನಾವು ಪರೀಕ್ಷೆ ಮಾಡೋಕ್ಕೆ ಹೋದಾಗ PCOD ಇದೆ ಅಂತ ಗೊತ್ತಾಗಿದೆ ಅಂತ ಹೇಳ್ತಾರೆ. ಬಟ್ ಅವ್ರು ಬಂದು ನಮಗೆ ಕೇಳುವಂಥದ್ದು, ನಮ್ಗೆ ಯಾವುದೇ ರೀತಿ ಲಕ್ಷಣಗಳು ಇಲ್ವಲ್ಲ ಡಾಕ್ಟರ್, ಯಾವುದೇ ರೀತಿ ಮುಟ್ಟಿನಲ್ಲಿ ಸಮಸ್ಯೆ ಆಗೋದು, ಆ ರೀತಿ ಯಾವುದೇ ರೀತಿ ಲಕ್ಷಣಗಳಿಲ್ಲ ಅಂತ. ಬಟ್ ಲಕ್ಷಣಗಳಿಲ್ಲ ಅಂದರೂ ಕೂಡ ಏನಾಗುತ್ತೆ ಅಂದರೆ, ಲಕ್ಷಣಗಳಿಲ್ಲ ಅಂದಾಗ ಇನ್ಸಿಡೆಂಟಲ್ ಫೈಂಡಿಂಗ್ ಆಗಿ ಬಂದಾಗ, ಇನ್ಸಿಡೆಂಟಲ್ ಫೈಂಡಿಂಗ್ ಆಗಿ ನಾವು ನೋಡಬೇಕು ಅಂದರೆ ಕೆಲವು ಸಿಂಪ್ಟಮ್ಸ್ಗಳು ಇರಲೇಬೇಕು ಅಂತ ಏನಿಲ್ಲ, ವಿತೌಟ್ ಸಿಂಪ್ಟಮ್ಸ್ಗಳು ಕೂಡ ನಾವು ನೋಡ್ತಾ ಹೋಗ್ಬೋದು. ಹೇಗೆ ಇನ್ಸಿಡೆಂಟಲ್ ಫೈಂಡಿಂಗ್ಸಲ್ಲಿ ಗೊತ್ತಾಗುತ್ತೆ ಅಂದರೆ, ಕೆಲವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ, ಕನ್ಸೀವ್ ಆಗ್ತಿರೋದಿಲ್ಲ, ಅದರಿಂದ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮೇಜರಾಗಿ ಏನಾಗುತ್ತೆ ಅಂದರೆ, ಓವರೀಸಲ್ಲಿ ಫಾಲಿಕಲ್ಸ್ ರಿಲೀಸ್ ಆಗುವಂಥದ್ದು. ಈ ಫಾಲಿಕಲ್ಸ್ ಮಲ್ಟಿಪಲ್ ಫಾಲಿಕಲ್ಸ್ ಇರುತ್ತೆ. ಬಿಕಾಸ್ ಆಫ್ ಎಕ್ಸಸ್ ಆಂಡ್ರೋಜನ್ ಏನಾಗುತ್ತೆ, ಯಾವುದೇ ಡಾಮಿನೆಂಟ್ ಫಾಲಿಕಲ್ ರಿಲೀಸ್ ಆಗೋದಿಲ್ಲ, ಹಾಗೆ ಉಳ್ಕೊಳ್ಳೋದ್ರಿಂದ ಇದನ್ನು ನಾವು PCOD ಅಂತ ಹೇಳ್ತಾ ಹೋಗ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.